ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಒಂದು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯ 3ನೇ ದಿನದ ವಿಡಿಯೋ ಆಗಿದೆ. ಮತ್ತು ಇದು ಬಂದು ಕೊನೆ ವಿಡಿಯೋ, ಮಾದೇಶ್ವರ ಬೆಟ್ಟದ ಪಾದಯಾತ್ರೆಯ ಕೊನೆ ವಿಡಿಯೋ ಆಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಹನ್ನೂರಿಂದ ತಾಳಬೆಟ್ಟ ಮತ್ತು ತಾಳಬೆಟ್ಟದಿಂದ ಬೆಟ್ಟದವರೆಗೆ ಹೋಗಿದ್ದು ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಹನ್ನೂರು RMCಯಲ್ಲಿ ಹಾಲ್ಟ್ ಇದ್ದಿದ್ದು. ಬೆಳಗಿನ ಜಾವ 2:15ಗೆ ಎಲ್ಲರೂ ಕೂಡ ಎದ್ಬಿಟ್ಟು ಹೊರಟ್ಬಿಟ್ರು. ಸೊ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ ಅಲ್ವಾ, ಗುಂಪಲ್ಲಿ ಬಂದರೆ ಸೇಫ್ಟಿ. ಸೊ ಏಕೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ 2:15ಗೆ ಎದ್ದು ಎಲ್ಲ ಪಾದಯಾತ್ರೆ ಬಂದ್ವಿ. ನಾವು ಮಧ್ಯ ದಾರಿಯಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ ದಾರಿಯಲ್ಲೆಲ್ಲ ಹೋಟೆಲ್ ತೆರೆದಿರುತ್ತೆ ಅರ್ಧ ರಾತ್ರಿಲೆಲ್ಲ, ಯಾಕಂದರೆ ಎಲ್ಲ ಪಾದಯಾತ್ರೆ ಹೋಗ್ತಾ ಇರ್ತಾರಲ್ವ ಈ ಟೈಮಲ್ಲಿ. ಹಾಗಾಗಿ ಬರೋರಿಗೆ ಟೀ ಕಾಫಿ ಅದರ ತಗೋತಾರೆ ಅಂತೇಳಿ ಅಂಗಡಿ ಓಪನ್ ಆಗಿರುತ್ತೆ. ಸೊ ಮಧ್ಯ ದಾರಿಯಲ್ಲಿ ನಾವು ಕಾಫಿ ಟೀ ಕುಡ್ಕೊಂಡು ಈಗ ಕೌದಳ್ಳಿ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ತುಂಬ ಸ್ಟ್ರೈನ್ ಆಗಿತ್ತು, ಮಧ್ಯೆ ಮಧ್ಯೆ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲಿ ನಾವು ರೆಸ್ಟ್ ಮಾಡ್ಕೊಂಡು ಹೋಗ್ತೀವೋ ಅಲ್ಲಿ ಸ್ವಲ್ಪ ರಿಲೀಫ್ ಆಗಿರುತ್ತೆ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ನಾವು ಪಾದಯಾತ್ರೆ ಹೋಗಿದ್ವಲ್ಲ, ನಾವೇ ಅದೃಷ್ಟಶಾಲಿಗಳು ಅಂತ ಅನಿಸ್ಬಿಡುತ್ತೆ. ಯಾಕಪ್ಪ ಅಂದರೆ ನೀವೀಗೆಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀರ, ಚಿರತೆ ದಾಳಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ತಾಳಬೆಟ್ಟದಲ್ಲಿ, ಮಾದೇಶ್ವರ ಬೆಟ್ಟದಲ್ಲಿ ಅಂತ ಹೇಳಿ. ಸೊ ನನಗಂತೂ 2 ಕಾಲಲ್ಲೂ ಬೊಬ್ಬೆ ಆಗಿಬಿಟ್ಟಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ನನಗಿರೋ ಪರಿಸ್ಥಿತಿಯಲ್ಲಿ ಟೆಂಪೋನೇ ಹತ್ತಬೇಕು. ಆದರೆ ಹಠಮಾರಿ ಅಂದರೆ ನಾನು ಒಪ್ಪಳೆ ಬಂದರೂ ಪರವಾಗಿಲ್ಲ, ಯಾಕಂದರೆ ಅದು ಒಪ್ಪಳೆ ಅಂದರೆ ಬ್ಲಡ್ ಮಿಕ್ಸ್ ಆ ರೀತಿ ಆಗ್ಬಿಟ್ಟಿತ್ತು. ಸೊ ಆದರೂ ಪರವಾಗಿಲ್ಲ ಅಂತೇಳಿ ಕುಂಟ್ಕೊಂಡೆ ನಡ್ಕೊಂಡು ಬಂದ್ವಿ. ಸೊ ಏನೂ ಮಾಡೋದಕ್ಕಾಗಲ್ಲ, ವೆಯ್ಟ್ ಜಾಸ್ತಿ ಇದ್ದಾಗ ಕಾಲ ಮೇಲೆ ಭಾರ ಬಿಟ್ಟಾಗ ದೂರ ನಡಿಬೇಕಾದ್ರೆ ಅದೆಲ್ಲ ಆಗ್ತಾ ಇರುತ್ತೆ. ಸೊ ಮಾದಪ್ಪನ ದಯೆ ಅಂತೇಳಿ ನಾನಂತೂ ಟೆಂಪೋ ಎಲ್ಲೂ ಹತ್ತಿಲ್ಲ. ದೇವ್ರ ದಯೆಯಿಂದ ಆರಾಮ್ಸೆ ನಾನು ಬೆಟ್ಟಕ್ಕೆ ಹೋದೆ, ಅದೇ ಒಂದು ಖುಷಿ. ಸೊ ಬೆಳಿಗ್ಗೆ ಎಲ್ಲ ನಡ್ಕೊಂಡು ಇವಾಗ ನಾವು ತಾಳಬೆಟ್ಟಕ್ಕೆ ಬಂದ್ವಿ. ತಾಳಬೆಟ್ಟಕ್ಕೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ 9:15 ಆಗಿತ್ತು. ನಾವು ತಾಳಬೆಟ್ಟಕ್ಕೆ ಬಂದಿದ್ದ ತಕ್ಷಣವೇ ಪ್ರೆಸ್ಅಪ್ ಆಗಿ ದೇವರಿಗೆ ನಾವು ಧೂಪ ಹಾಕ್ತಾಯಿದ್ದೀವಿ. ಸೊ ನಾವು ಪಾದಯಾತ್ರೆಗೆ ಹೋಗಿಲ್ಲ ಅಂದರೂ, ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೂ ತಾಳಬೆಟ್ಟದಲ್ಲಿ ಧೂಪ ಹಾಕಿ ಮಾದಪ್ಪಂಗೊಂದು ನಮಸ್ಕಾರ ಮಾಡಿ ಹೋಗುವಂಥದ್ದು ಒಂದು ಪ್ರತೀತಿ. ಸೊ ಹಾಗಾಗಿ ನಾವು ಬಂದ ತಕ್ಷಣವೇ ಪ್ರೆಸ್ಅಪ್ ಆಗಿ ಈಗ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಗಂಧ ಹಾಕಿಸ್ಕೊತಾ ಇದ್ದೀವಿ. ಹಾಕಿಸ್ಕೊಂಡು ಈಗ ಹೋಗಿ ನಾವು ಮಲಗೋ ಕಡೆ ಹೋಗಬೇಕು. ಮೊದಲು ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಮಕ್ಕಳು ಬಂದಿದ್ರಲ್ವ, ಎಲ್ಲಿ ಟಾರ್ಪಲ್ ಹಾಸಿರ್ತಾರೋ, ಎಲ್ಲಿ ಜಾಗ ಮಾಡಿರ್ತಾರೋ ಅಲ್ಲಿ ಹೋಗಿ ಕಾಲಿಗೆಲ್ಲ ಔಷಧಿ ಹಚ್ಕೊಂಡು ಮಲ್ಕೊಬಿಡ್ಬೇಕು, ಮತ್ತು ಮಂಡಿಗೆಲ್ಲ ಸ್ಪ್ರೇ ಹೊಡ್ಕೊಂಡು ಮಲ್ಕೊಬಿಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಸೊ ಹನ್ನೂರಿಂದ ತಾಳಬೆಟ್ಟಕ್ಕೆ ಕರೆಕ್ಟಾಗಿ 38 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ನಾವು ನಡ್ಕೊಂಡು ಬರ್ತೀವಿ ಅಂದರೆ ಸುಮ್ಮನೆ ಅಲ್ಲ. ಮತ್ತು ನಾವು ಮನೇಲಿ ಜಸ್ಟ್ ಒಂದು ಮನೆ ಕೆಲಸ ಮಾಡಿ ಮಲ್ಗೋದು ಆ ರೀತಿ ಕೆಲಸ ಮಾಡ್ತೀವಲ್ವ, ನಮಗೆ ಅಷ್ಟೊಂದು ಸ್ಟ್ರೈನ್ ಆಗ್ತಿರ್ಲಿಲ್ಲ ಬಾಡೀಲಿ. ಒಂದೇ ಸರಿ ಈ ರೀತಿ ನಾನ್ ಸ್ಟಾಪಾಗಿ ನಡೆಯೋದು ಅಂದರೆ ಅದು ನಮ್ಮ ಬಾಡಿ ಆ ವಾಕಿಂಗ್ಗೆ ಕೇಳಲ್ಲ. ಹಾಗಾಗಿ ನಾನು ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು. ಆದರೂ ಕೂಡ ನಾನು ಕೇಳಲಿಲ್ಲ, ನಡ್ಕೊಂಡು ಹೋಗಲೇಬೇಕು ಅಂದ್ಕೊಂಡು ಬಂದೆ. ಸೊ ಈಗ ನಾವು ತಾಳಬೆಟ್ಟದಲ್ಲಿ ದೇವರಿಗೆ ಕರ್ಪೂರ ಹಚ್ಚಿ ಧೂಪ ಹಚ್ಚಿ ನಮಸ್ಕಾರ ಮಾಡಿ ಈಗ ಎಲ್ಲಿ ಟಾರ್ಪಲ್ ಹಾಕಿದಾರೋ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮೂರವರೆಲ್ಲ ಒಂದು ಕಡೆ ಪ್ಲೇಸಲ್ಲಿ ಮಲಗುವಂಥದ್ದು. ಸೊ ಬೇರೆ ಬೇರೆ ಹೋಗಿ ಮಲಗಲ್ಲ, ಯಾಕಂದರೆ ನಮ್ಮೂರವರು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತೆ. ಎಲ್ಲರೂ ನೆಂಟರುಗಳಿರ್ತಾರೆ. ಒಂದೂರವರು ಅಂದರೆ ಅಕ್ಕ, ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ ಆ ರೀತಿ ನೆಂಟರುಗಳೇ ಹಾಕ್ತೀವಿ ಒಂದಲ್ಲ ಒಂದು ರೀತಿಲಿ. ಒಂಥರ ಖುಷಿ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ಬಂದ್ವಿ, ಏನಪ್ಪ ಅಂದರೆ ಲಾಸ್ಟ್ ಟೈಮು ಆ ಟಾರ್ಪಲ್ ಕೆಳಗಡೆ ಫೆಂಡಲ್ ಕೆಳಗಡೆ ಇದ್ವಿ, ಅಷ್ಟರಲ್ಲೆಲ್ಲ ಪ್ಲೇಸ್ ಇಟ್ಕೊಂಡಿದ್ರು ಅಂತೇಳಿ ಲಾಸ್ಟಲ್ಲಿದ್ದಾರೆ ನೋಡಿ. ನಾನು ಬಂದು ಅಯ್ಯೋ ಯಾಕಪ್ಪ ಇಲ್ಲಿ ಜಾಗ ಹಿಡ್ದಿದ್ದೀರಾ ಅಂದ್ಕೊಂಡು ಕೇಳ್ತಾ ಇದ್ದೀನಿ. ಸದ್ಯ ಪ್ಲೇಸ್ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಹಾಸಿದ್ದಾರೆ. ಸೊ ಸಿಕ್ಕಿದ್ದೇ ಪ್ಲೇಸು ಅಂತೇಳಿ ಮಳ್ಕೊಬಿಡ್ಬೇಕು. ಯಾಕಪ್ಪ ಅಂತಂದರೆ ಇನ್ನೂ ಜಾಗ ಸಿಗಲ್ಲ. ಸಂಜೆ ಆಗ್ತಾ ತಾಳಬೆಟ್ಟದಿಂದ ನಡೆಯೋರು ಇರ್ತಾರಲ್ವ, ಅವರು ಕೂಡ ಬಂದುಬಿಡ್ತಾರೆ. ಸೊ ಮಂಜುಂಗಂತೂ ಕೂದಲು ಎಣಿಯೋದೇ ಕೆಲಸ. ನಮ್ಮ ಮಕ್ಳಿಗೆಲ್ಲ ಪಾಪ ಅಲ್ಲಿಂದ ಸುಸ್ತಾಗಿ ಬಂದಿದ್ದಾನೆ, ಅವನಿಗಂತೂ ಬಿಡ್ತಾನೇ ಇಲ್ಲ. ನಮ್ಮ ಹುಡುಗಿರೆಲ್ಲ ಸೇರ್ಕೊಂಡು ನೋಡಿ ಜಡೆನ ಹೆಂಗೆ ಎಣಿತಾ ಇದ್ದಾರೆ. ಸೊ ಒಂದಷ್ಟು ಎಂಜಾಯ್ ಮಾಡಿದ್ರು. ಮತ್ತು ಈ ದಿನ ತಾಳಬೆಟ್ಟದಲ್ಲಿ ನಮ್ಮೂರವ್ರದ್ದು ಅಂದರೆ ಒಂದು 4-5 ಊರವ್ರು ಹೋಗಿರ್ತಾರಲ್ವ, ಒಂದೊಂದು ದಿನ ಒಂದೊಂದು ಊರವರು ಊಟದ ವ್ಯವಸ್ಥೆನ ವಹಿಸ್ಕೋತಾರೆ. ಸೊ ಹಾಗಾಗಿ ಇವತ್ತು ಅಂದರೆ ತಾಳಬೆಟ್ಟದಲ್ಲಿ ಸಂಜೆ ಊಟನ ನಮ್ಮೂರವ್ರು ವಹಿಸ್ಕೊಂಡಿದ್ರು, ಸೊಪ್ಪು ಸಾಂಬಾರು. ಸೊ ಹಾಗಾಗಿ ಹಸಿ ಅವರೆಕಾಯಿನ ತಂದಿದ್ರು ಮತ್ತು ಎಲ್ಲ ರೀತಿ ಸೊಪ್ಪುಗಳನ್ನು ಕೂಡ ತಂದಿದ್ರು. ಎಲ್ಲ ಸೇರಿಕೊಂಡು ಇಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿ. ಒಂದಷ್ಟು ಜನ ನಡ್ಕೊಂಡು ಬಂದು ಮಲ್ಕೊಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲರೂ ಹೇಳ್ತಾಯಿದ್ರು ಎದ್ದೇಳಿ ಸ್ವಲ್ಪ ಸೊಪ್ಪು ಬಿಡಿಸಿ ಅಂತೆಲ್ಲ. ಆದರೆ ಅವ್ರ ಮನಸ್ಥಿತಿ ಹೇಗಿದೆ ಅಂದರೆ ಸದ್ಯ ನಮ್ಮ ಬಿಟ್ಬಿಟ್ರೆ ಸಾಕು, ಊಟನೂ ಬೇಡ, ಮಲ್ಕೊಬಿಡ್ತೀವಿ, ಕೇಳೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರು ತುಂಬ ಸ್ಟ್ರೈನ್ ಆಗಿಬಿಟ್ಟಿದ್ದಾರೆ. ಏನಾದರೂ
ಏನಾದರೂ ಮಾಡ್ಕೊಳ್ಳಿ ಅಂತ ಮಲ್ಕೊಂಡಿದ್ದಾರೆ. ಸೊ ನಡ್ಕೊಂಡು ಹೋಗಿರೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಒಬ್ಬೊಬ್ಬರಿಗೆ ಸ್ವಲ್ಪ ಸ್ಟಾಮಿನಾ ಇರುತ್ತೆ, ತಡ್ಕೋತಾರೆ. ತಡ್ಕೊಳಕ್ಕಾಗದೆ ಅವರು ಸುಮ್ಮನೆ ಪಾಪ ಮಲಗಿಬಿಟ್ಟಿದ್ದಾರೆ. ನಾವು ಕೂಡ ಬಂದು ಸ್ವಲ್ಪ ಹೊತ್ತು ಕಾಲಿಗೆ ಔಷಧಿ ಎಲ್ಲನೂ ಹಾಕಿ ನಂತರ ನಾವು ಸ್ವಲ್ಪ ಹೊತ್ತು ಬಿಡಿಸೋಣ, ನಮ್ಮೂರವ್ರದ್ದಲ್ಲ ಅಂತ ಹೇಳಿ ನಾವು ಕೂತ್ಕೊಂಡು ಎಲ್ಲರೂ ಕೂಡ ಸೊಪ್ಪನ್ನ ಬಿಡಿಸಿದ್ವಿ. ಹಾಗೆ ಕಾಲ ಕಳ್ಕೊಂಡು ಆಲ್ಮೋಸ್ಟ್ ಸಂಜೆ 6:30 ಈಗ ಟೈಮ್ ಬಂದು. ಇಲ್ಲೇನಪ್ಪ ಅಂದರೆ ಸಂಜೆ ಇಲ್ಲಿ ಕುಣಿತ ಇರುತ್ತೆ, ಅಂದರೆ ಡ್ಯಾನ್ಸ್ ಎಲ್ಲ ಇರುತ್ತೆ ಮತ್ತು ದೇವ್ರ ಮೆರವಣಿಗೆ ಆ ರೀತಿ ಎಲ್ಲ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ನೊಂದು ಸರಿ ಪ್ರೆಸ್ಅಪ್ ಆಗಿ ಇಲ್ಲಿ ಟೀ ಬಜ್ಜಿ ಏನಾದರೂ ಕುಡ್ಕೊಂಡು ದೇವ್ರನ್ನ ನೋಡೋಣ ಅಂದ್ಕೊಂಡು ನಾವು ಆಲ್ಮೋಸ್ಟ್ ಬಂದ್ವಿ. ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿ ಮಾದಪ್ಪನ ಹಾಡುಗಳನ್ನ ಹಾಕಿ ಮಕ್ಕಳನ್ನ ಕುಣಿಯೋದಕ್ಕೆ ಹೇಳ್ತಿದ್ರು. ಸೊ ನಮ್ಮ ಮಕ್ಕಳುಗಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳು ನೋಡೋಕ್ಕೆ ಚೆಂದ ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟು ಖುಷಿ. ಇಲ್ಲಿ ದೊಡ್ಡವರು ಮಧ್ಯೆ ಬಂದ್ರಲ್ವ, ಚಿಕ್ಕ ಮಕ್ಕಳು ಕಾಣಿಸ್ಲೇ ಇಲ್ಲ. ಸೊ ಹಾಗಾಗಿ ಅಲ್ಲಿಂದ ಕರ್ಕೊಂಡು ನಾವು ಮುಂದೆ ಹೊರಟೋದ್ವಿ. ಬಂದು ಇಲ್ಲಿ ನೋಡಿ ಟೇಬಲ್ ಎಲ್ಲ ಇಟ್ಟಿದ್ದಾರಲ್ವ, ತಾಳ್ಬೆಟ್ಟದ ಮುಂದೆಗಡೆ ಇಲ್ಲಿ ಬಸ್ ಬರಲ್ಲ, ಅಂದರೆ ಒಂದು ಕಮಾನ್ ಇದೆಯಲ್ವ ಅದ್ರ ಮುಂದೆಗಡೆ ಇಲ್ಲೇ ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಸೊ ಹಾಗಾಗಿ ನಾವು ತಟ್ಟೆ ಇಟ್ಕೊಂಡು ಇಲ್ಲೇ ಬಂದು ಕೂತ್ಕೊಂಡ್ವಿ. ಸದ್ಯ ಊಟ ಕೊಟ್ಟರೆ ಹೋಗಿ ಮಲಗಿಬಿಡೋಣ, ಯಾಕಂದರೆ ಬೆಳಗಿನ ಜಾವ ಪುನಃ 2 ಗಂಟೆಗೇ ಸೌಂಡ್ ಮಾಡ್ತಾರೆ ಹೊರಡಬೇಕು ಅಂತೇಳಿ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತೇಳಿ ನಾವು ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀವಿ. ಅಲ್ಲಿ ದೇವ್ರುಗಳೆಲ್ಲ ಬಂದು ಮೆರವಣಿಗೆ ಮಾಡ್ತಾ ಇದ್ದಾವೆ. ನಮ್ಮ ಕಡೆ ಮೆರೆಸ್ತಾ ಇದ್ದಾರೆ ದೇವ್ರನ್ನ ಅಂತ ಹೇಳ್ತಾರಲ್ವ, ಆ ರೀತಿ ಅಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾವೆ ದೇವರು. ನಾವು ಕೂಡ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಕಾಲಹರಣ ಮಾಡಿದ್ವಿ. ಸೊ ಒಂಥರ ಖುಷಿಯಾಗುತ್ತೆ, ವರ್ಷಕ್ಕೊಮ್ಮೆ ಎಲ್ಲರೂ ಕೂಡ ಈ ರೀತಿ ಬಂದರೆ ಅಲ್ವ. ಮತ್ತು ನಮ್ಮೂರವರೆಲ್ಲ ಒಂದು ಕಡೆ ಸೇರ್ತಾರೆ. ಒಂದು ಹಬ್ಬ ಆಗಲಿ ಈ ರೀತಿ ಬೆಟ್ಟಕ್ಕೆ ಹೋದಾಗ್ಲೇ ಎಲ್ಲರೂ ನೋಡುವಂಥದ್ದು. ಯಾಕಂದರೆ ನಾವು ಯಾವಾಗಲೂ ಒಂದು ಸರಿ ಊರಿಗೆ ಹೋಗ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ, ಬಂದುಬಿಡ್ತೀವಿ. ನಮ್ಮೂರವರೆಲ್ಲರನ್ನೂ ನೋಡಲ್ಲ, ಯಾಕಂದರೆ ಹೊಸ್ದಾಗಿ ಮದುವೆ ಆಗಿರೋರನ್ನ ಯಾರನ್ನೂ ನೋಡಿರಲ್ಲ. ಅವರೆಲ್ಲರೂ ಕೂಡ ಪಾದಯಾತ್ರೆಗೆ ಬರ್ತಾರಲ್ವ, ಆಗ ಅವ್ರ ಹೆಂಡ್ತಿರು ಅವ್ರ ಮಕ್ಕಳು ಎಲ್ಲರನ್ನೂ ಕೂಡ ನೋಡದೇ ಇರೋರೆಲ್ಲ ಪರಿಚಯ ಆಗ್ತಾರೆ. ಅದೊಂದು ಖುಷಿಯಾಗುತ್ತೆ. ಸೊ ಇವಾಗ ಊಟದ ವ್ಯವಸ್ಥೆ ಆಯಿತು. ಮತ್ತು ಇಲ್ಲಿ ನ್ಯೂ ಇಯರ್, ನಾಳೆ ನ್ಯೂ ಇಯರ್ ಇರೋದ್ರಿಂದ, ಅಂದರೆ ಇದು ಡಿಸೆಂಬರ್ 31ನೇ ತಾರೀಕಿನ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ನಾನು ಈ ದಿನ ಅಂದರೆ ಆಲ್ರೆಡಿ 1.5 ತಿಂಗಳಾಗಿದೆ, ಇದಕ್ಕೆ ನಾನು ಸಾರಿ ಕೇಳ್ತೀನಿ. ಸೊ ನ್ಯೂ ಇಯರ್ ನಾಳೆ ಅನ್ನೋದ್ರೆ ತುಂಬ ರಶ್ಶು. ಉತ್ತರ ಕರ್ನಾಟಕ ಸೈಡ್ ಅವರು ಎಲ್ಲರೂ ಕೂಡ ಬಂದಿದ್ದರು. ಸೊ ಅವರು ಹಿಂಜರಿತಾಯಿದ್ರು, ಇಲ್ಲಿ ಊಟ ಇಸ್ಕೊಂಡ್ರೆ ಬೈತಾರ ಅಂತೇಳಿ. ಸೊ ನಾವು ಹೇಳಿದ್ವಿ ಎಲ್ಲರಿಗೂ ಕೂಡ ಕೊಡ್ತಾ, ಯಾರು ತಟ್ಟೆ ತಂದಿಲ್ವೋ ಅವ್ರಿಗೆ ಪ್ಲೇಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಈಸ್ಕೊಂಡು ಊಟ ಮಾಡಿ ಅಂತ ಹೇಳಿದ್ವಿ. ಅವರಿಗಂತೂ ತುಂಬ ಖುಷಿಯಾಯಿತು. ಯಾಕಪ್ಪ ಅಂದರೆ ಈ ರೀತಿ ದೇವಸ್ಥಾನಕ್ಕೆ ಬಂದಾಗ ಊಟ ಸಿಕ್ಕಿಲ್ಲ, ಹೋಟೆಲ್ ಎಲ್ಲಿ ಹುಡ್ಕೋದು, ಯಾಕಂದರೆ ಬೆಟ್ಟದ ಮೇಲೆ ಹೋದರೆ ಊಟ ಸಿಗುತ್ತೆ, ಇಲ್ಲೆಲ್ಲ ದಾಸೋಹ ವ್ಯವಸ್ಥೆ ಇರಲ್ಲ ಅಲ್ವಾ, ಎಲ್ಲಿ ಹೋಟೆಲ್ ಹುಡ್ಕೊಂಡು ಹೋಗೋದು ಅನ್ನೋದು ಅವ್ರಿಗೊಂದು ಯೋಚನೆ ಇರುತ್ತೆ. ಅವ್ರ ಹತ್ರ ಅಮೌಂಟ್ ಇರುತ್ತೋ ಇಲ್ವೋ ಅದು ಒಂದು ಯೋಚನೆ ಇರುತ್ತಲ್ವ. ಈ ರೀತಿ ಊಟದ ವ್ಯವಸ್ಥೆ ಇದ್ದಾಗ ಅವ್ರಿಗೆ ಎಷ್ಟು ಆನಂದ ಆಗುತ್ತಲ್ವ, ಸೇಮ್ ನಮಗೂ ಅದೇ ರೀತಿ ಅಲ್ವಾ. ಸೊ ನಾವಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಬೆಳಗಿನ ಜಾವ, ನಾನು ನೈಟು ಪುನಃ ಮಲ್ಕೋಕ್ಕೆ ಹೋದಾಗ ನಾನು ವೀಡಿಯೋ ಮಾಡೇ ಇಲ್ಲ. ಬೆಳಗಿನ ಜಾವ ಅಂದರೆ 3 ಗಂಟೆ ಆಗಿದೆ, ಆಲ್ಮೋಸ್ಟ್ ಎಲ್ಲ ಮುಂದೆ ಹೋಗಿದ್ದಾರೆ. ನಾವು ಕೂಡ ಎದ್ದು ಪ್ರೆಸ್ಅಪ್ ಆದ್ವಿ. ನಾವು ಇಲ್ಲಿಂದ ಹೋದಿದ ತಕ್ಷಣವೇ ನಾವು ದೇವ್ರ ದರ್ಶನ ಮಾಡಬೇಕು. ಹಾಗಾಗಿ ಬ್ರಷ್ ಮಾಡ್ಕೊಂಡು ಹೋಗೋಣ, ದೇವ್ರ ದರ್ಶನ ಆಗೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ಬ್ರಷ್ ಮಾಡಿಕೊಂಡು ಪುನಃ ಕಮಾನ್ ಹತ್ರ ಬಂದು ಧೂಪ ಹಾಕಿ ಗಂಧ ಎಲ್ಲ ಉಬ್ಬತ್ತಿ ಎಲ್ಲ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಈ ವಿಡಿಯೋ ನಾನು ಮಾತಾಡಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಏನಪ್ಪ ಅಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು, 15 ದಿನದಿಂದನೇ ಚಿರತೆ ಕಾಟ ತುಂಬ ಇದೆ. ಎಲ್ಲಿ ಫಸ್ಟು ಒಬ್ರನ್ನ ಮಳವಳ್ಳಿ ಹತ್ರ ಮಂಡ್ಯದ ಹತ್ರ ಒಬ್ಬ ವ್ಯಕ್ತಿನ, ಚೀರ್ನಳ್ಳಿಯವ್ರ ಒಬ್ಬ ವ್ಯಕ್ತಿನ ತಿಂದಾಗ್ತಾಯಿಲ್ಲ ಚಿರತೆ, ಅದೇ ಪ್ಲೇಸಲ್ಲಿ ನಾವು ನಡ್ಕೊಂಡು ಬಂದಿದ್ದು. ಸೊ ಆ ವಿಡಿಯೋನ ಅಂದರೆ ಟಿ ವಿಯಲ್ಲಿ ನೋಡೇ ನಾನು ವೀಡಿಯೋ ಮಾಡೋದಕ್ಕೆ ಬೇಜಾರಾಗಿ ನಾನು ಈ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತೇನಾದರೂ ಆಗಲಿ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದ್ದೀವಿ. ನಾವಿಲ್ಲಿ ಆನೆದಿಂಬದ ಹತ್ರ ಇರುವಂಥದ್ದು. ಮೆಟ್ಲು ಹತ್ಬೇಕಾದ್ರೆ ತುಂಬ ಅಂದರೆ ತುಂಬ ಕತ್ತಲೆ ಇತ್ತು, ವೀಡಿಯೋ ಮಾಡೋದಕ್ಕಂತೂ ಆಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ 6 ಗಂಟೆ ಆಗಿದೆ. ಎಲ್ಲರೂ ಕೂಡ ಬರೋರೆಲ್ಲ ಕೂತಿದ್ದು ಬರ್ತಾ ಇದ್ದಾರೆ. ಆ ಟೈಮಲ್ಲಿ ನಮ್ಮ ಇಮ್ಯಾಜಿನ್ ಹೇಗಿತ್ತು ಅಂದರೆ, ಆ ಟಿ ವಿಯಲ್ಲಿ ನೋಡಬೇಕಾದ್ರೆ ನಾವು ಮೆಟ್ಲಲ್ಲಿ ಒಬ್ಬೊಬ್ಬರೇ ಅಂದರೆ 4 ಜನ ಅಷ್ಟು ದೂರ ಬರ್ತಾಯಿದ್ವಿ. ರೋಡಲ್ಲಿ ಹೋಗ್ತಾಯಿದ್ರು. ಸೊ ನಾವು ಕೂತ್ಕೊಂಡಿದ್ದಾಗ ಚಿರತೆ ಬಂದುಬಿಟ್ಟಿದ್ರೆ ಏನಾಯ್ತಿತ್ತು ಅಂದರೆ, ನಮ್ಮ ಮಕ್ಕಳು ಬೇರೆ ಇದ್ದರು, ಸಡನ್ನಾಗಿ ಓಡೋಕ್ಕೂ ಆಗಲ್ಲ ಮಕ್ಕಳು ಕರ್ಕೊಂಡು. ಅದಂತೂ ಫುಲ್ಲು ಈಗಲೂ ಕೂಡ ನೆನೆಸ್ಕೊಂಡ್ರೆ ಅಕಸ್ಮಾತ್ ನಮಗೇನಾದರೂ ಆಗಿದ್ದರೆ ಆ ಥರ ಅನಿಸ್ತಿತ್ತು. ಸೊ ಆನೆದಿಂಬದ ಹತ್ರ ಬೆಂಕಿ ಎಲ್ಲ ಹಾಕ್ಕೊಂಡು ಎಲ್ಲ ಜನ ಎಲ್ಲ ಬೆಂಕಿ ಕಾದ್ರು, ಚಳಿ ಇತ್ತಲ್ವ ತುಂಬ. ಸೊ ಅಲ್ಲೇ ತಿಂಡಿ ವ್ಯವಸ್ಥೆನೂ ಕೂಡ ಇತ್ತು, ಅಲ್ಲೇ ತಿಂಡಿ ತಿನ್ಕೊಂಡೀಗ ಮೆಟ್ಲಿಳಿದು ಹೋಗ್ತಾ ಇದ್ದೀವಿ. ಸೊ ಮೊನ್ನೆ ತಾನೇ 11 ವರ್ಷದ ಹುಡುಗನಿಗೂ ಕೂಡ ಆ ಚಿರತೆ ಪರಿಚಿದೆ ಅಂತಲೂ ಕೂಡ ನ್ಯೂಸಲ್ಲಿ ತೋರಿಸ್ತಾಯಿದ್ರು. ಅದೆಲ್ಲ ನೋಡಿದ್ರೆ ಮಕ್ಕಳೂ ಕೂಡ ಕರ್ಕೊಂಡು ಹೋಗಬಾರ್ದು ಅಂತ ಅನಿಸ್ಬಿಟ್ಟಿದೆ. ಸೊ ಏನಪ್ಪ ಅಂತಂದರೆ
ರೋಡಲ್ಲೇ ನಡ್ಕೊಂಡು ಅಂದರೆ ಎಲ್ಲರೂ ಕೂಡ ಜೊತೇಲಿ ಹೋದರೆ ಆ ರೀತಿ ಪ್ರಾಬ್ಲಮ್ ಆಗಲ್ಲ, ಸೌಂಡ್ ಅಂದರೆ ಟಮಟೆ ಸೌಂಡ್ ಮಾಡ್ಕೊಂಡು ಹೋದರೆ ಆಗಲ್ಲ ಅಂತ ನನ್ನ ಸಿಕ್ಸ್ ಸೆನ್ಸು. ಸೊ ಮುಂದಿನ ವರ್ಷ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ನಮ್ಮೂರಿನವರು ಅಂತ ನೋಡಬೇಕು. ಅಷ್ಟರಲ್ಲಿ ಇಲ್ಲಿ ಕಂಸಾಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಬೆಟ್ಟದ ಮೇಲೆ, ತಾಳಬೆಟ್ಟ ಇಳಿದು ಬಂದ ಮೇಲೆ. ಏನಪ್ಪ ಅಂದರೆ ಇನ್ನೊಂದು ವಿಶೇಷಪ್ಪ ಅಂದರೆ ನೀವು ಗೊತ್ತಿರ್ಬೋದು, ಪ್ರಸಿದ್ಧವಾದಂತಹ ಚಿಕ್ಕರಸಂಕೆರೆ ಬಸವೇಶ್ವರ ಮತ್ತು ನಮ್ಮ ಮನೆ ದೇವರು ಕಾರ್ಕಳಿ ಬಸವೇಶ್ವರ, ಎರಡು ದೇವ್ರನ್ನ ನಾವು ಕರೆಸ್ತಾ ಇದ್ದೀವಿ. ಲಾಸ್ಟ್ ಇಯರು ಕಾರ್ಕಳಿ ಬಸವೇಶ್ವರನ ಕರೆಸಿದ್ರು. ಸೊ ಎರಡು ದೇವ್ರನ್ನೂ ಕೂಡ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲರೂ ಕೂಡ ಸಾಲಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟದ ಮೇಲಿಂದ ಎಲ್ಲರೂ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನಾವು ಆಲ್ರೆಡಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಬಸವಪ್ಪ ಇದ್ರ ಹತ್ರ ಬಂದಿತ್ತು, ಬೆಟ್ಟದ ಮೇಲೆ ಬಂದಿತ್ತು, ಅಂದರೆ ಆನೆ ತಲೆದಿಂಬದ ಹತ್ರ ಬಂದಿತ್ತು. ಸೊ ಈಗ ವ್ಯಾನಲ್ಲೇ ಕರ್ಕೊಂಡು ಬಂದು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಹೋಗುವಂಥದ್ದು. ಸೊ ಹಾಗಾಗಿ ನಾವಿಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಎಲ್ಲರೂ ನೋಡಿದ್ರೆ ಎಲ್ಲಂದ್ರಲ್ಲೇ ನಮ್ಮ ಊರವರೇ ಕಾಣಿಸೋಗಿ ಒಂಥರ ಖುಷಿ ಆಗುತ್ತೆ, ಒಂಥರ ಧೈರ್ಯ, ಎಲ್ಲರೂ ನಮ್ಮವರೇ ಇದ್ದಾರಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಬಸವಪ್ಪಗಳು ಕೂಡ ಬಂದು, ನಮ್ಮೂರಲ್ಲಿ ಈ ಬಸವಪ್ಪಗಳು ನಾವೀಗ ಮಾದಪ್ಪನ ಯಾವ ರೀತಿ ದೇವ್ರನ್ನ ಮಾಡ್ತೀವೋ, ಕಾರ್ಕಳಿ ಬಸವಪ್ಪ, ಚಿಕ್ಕರಸಂಕೆರೆ ಬಸವಪ್ಪ ಅಂದರೆ ಅಷ್ಟೇ ಫೇಮಸ್ಸು. ಏನಾದರೂ ಒಂದು ಕಷ್ಟ ಬಂತು, ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಬಸವಪ್ಪನ ಹತ್ರ ಹೋಗಿ ಪಾದ ಕೇಳ್ಕೊಂಡು ಬರುವಂಥದ್ದು ಒಂದು ಸಂಪ್ರದಾಯ. ಸೊ ಇವು ಅಷ್ಟರಲ್ಲಿ ದೇವರುಗಳು ಕೂಡ ಬಂದರು. ಸೊ ಈ ಬಸವೇಶ್ವರ ಬಂದು ಚಿಕ್ಕರಸಂಕೆರೆ ಕಾಲಭೈರವೇಶ್ವರ. ಮೊದಲು ಕಾಲಭೈರವೇಶ್ವರ ಎಲ್ಲ ಮೆರವಣಿಗೆ ಮಾಡಿದ್ರು, ನಂತರ ಕಾರ್ಕಳಿ ಬಸವಪ್ಪನೂ ಬಂತು. ಈ ಎರಡು ಬಸವಪ್ಪಗಳು ಬಾವ ಬಾಮೈಕ್ಳು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಎರಡೂ ಕೂಡ ಒಂದು ಸಾರಿ ಚಿಕ್ಕರಸಂಕೆರೆ ಬಸವಪ್ಪಂಗೆ ಏನಾದರೂ ಆದರೆ ಕಾರ್ಕಳಿ ಬಸವಪ್ಪ ಬಿಡಲ್ಲ, ಕಾರ್ಕಳಿ ಬಸವಪ್ಪಂಗೆ ಏನಾದರೂ ಚಿಕ್ಕರಸಂಕೆರೆ ಬಸವಪ್ಪ ಬಿಡಲ್ಲ, ತುಂಬ ಕ್ಲೋಸು ನೋಡಿ. ಇನ್ನೊಂದು ಬಸವಪ್ಪ ಬಂದ ತಕ್ಷಣವೇ ಎರಡು ಕೂಡ ಮೂಗತ್ರ ಮೂಸ್ಕೊಂಡು ಹೊರಟು. ಸೊ ಇವಾಗ ಎಲ್ಲರೂ ಕೂಡ ಅಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಬೀದಿ ಬರುತ್ತಲ್ಲ, ಬೀದಿ ಮೂಲಕ ನಾವು ಎಲ್ಲರೂ ಕೂಡ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸ್ವಲ್ಪ ನಾವು ಮುಂದೆ ಬಂದ್ವಿ, ದೇವ್ರ ಹಿಂದೆಗಡೆನೆ ಬರ್ತಾ ಇದ್ವಿ, ಸ್ವಲ್ಪ ಮುಂದೆ ಬಂದ್ವಿ, ಇಲ್ಲಿ ಬಿಟ್ಟಿಲ್ಲ, ಯಾಕಂದರೆ ಜೊತೆಲೇ ಹೋಗಿ ನೀವು ಮುಂದೆ ಎಲ್ಲ ಯಾಕೆ ಹೋಗ್ತೀರಾ ಅಂತ ಇಟ್ಕೊಂಡಿದ್ರು, ಅವರು ಹೇಳಿದ್ದು ಸರಿ. ಸೊ ನಾವು ದೇವರಲ್ಲಿ ಏನಪ್ಪ ಆಯಿತು ಅಂತಂದರೆ, ಮುಂದೆ ಬರಬೇಕಾದ್ರೆ ಸಾಲೂರು ಮಠ ಸಿಗುತ್ತಲ್ವ, ದೇವ್ರುಗಳಿಗೆ ಗೊತ್ತಾಗುತ್ತೆ ನೋಡಿ ಎಲ್ಲೆಲ್ಲಿ ಹೋಗಬೇಕು ಅಂತ. ನ್ಯಾರಕ್ಕೆ ಬಂದ ತಕ್ಷಣವೇ ಸಾಲೂರು ಮಠದ ಹತ್ರ ಓಡ್ಬಿಡ್ತು ಬಸವಪ್ಪಗಳು. ಸೊ ಅಲ್ಲಿಂದ ಬಸವಪ್ಪಗಳು ಬರೋ ಅಷ್ಟರಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಕೂಡ ಬಂದ್ವಿ. ಪಾದಯಾತ್ರೆ ಬಂದಿರ್ತೀವಲ್ವ, ಅವ್ರಿಗೆಲ್ಲರಿಗೂ ಕೂಡ ಡೈರೆಕ್ಟ್ ದರ್ಶನ, ಯಾವುದೇ ರೀತಿ ಕಾಯೋ ರೀತಿ ಇಲ್ಲ. ಸೊ ಹಾಗಾಗಿ ನಾವು ಬಂದಿದ್ದ ತಕ್ಷಣವೇ ನಮಗೆ ಡೈರೆಕ್ಟ್ ದರ್ಶನ ಕೊಟ್ಟರು. ಸೊ ಹಾಗಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿದ್ವಿ, ತುಂಬ ಖುಷಿ ಆಗುತ್ತೆ. ದೇವ್ರ ದರ್ಶನ ಮಾಡಿ ನಂತರ ಇವಾಗ ಒಂದು ರೌಂಡು ಬಸವಪ್ಪಗಳೆಲ್ಲ ದೇವಸ್ಥಾನ ಸುತ್ತ ಬಂದು, ಬಸವಪ್ಪಗಳು ಕೂಡ ಗರ್ಭಗುಡಿ ಹತ್ರ ಹೋಗಿ ನಮಸ್ಕಾರ ಮಾಡಿ ದೇವರಿಗೆ, ಶಿವನ ವಾಹನ ಅಲ್ವೇ ಬಸವೇಶ್ವರ ಅಂದರೆ, ಈ ಬಸವೇಶ್ವರಗಳಿಗೂ ಕೂಡ ಪೂಜೆ ಮಾಡ್ತಾರೆ. ಆ ವಿಡಿಯೋನು ಕೂಡ ನಾನು ಒಂದು ಸಣ್ಣ ರೀಲ್ಸಲ್ಲಿ ನಾನು ಹಾಕ್ತೀನಿ, ನೀವು ನೋಡ್ಬೋದು. ಗರ್ಭಗುಡಿ ಹತ್ರ ಹೋಗಿ ಯಾವ ರೀತಿ ಪೂಜೆ ಮಾಡಿಸ್ಕೊಂಡಿದೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ದೊಡ್ಡ ಗೇಟ್ ಹತ್ರ ಎರಡು ಬಸವೇಶ್ವರನು ನಿಂತಿದೆ. ಲಾಸ್ಟ್ ಇಯರ್ ಏನಪ್ಪ ಆಯಿತು ಅಂದರೆ, ಫಸ್ಟ್ ಬಿಟ್ಟಿರಲಿಲ್ಲ, ಆ ಗೇಟ್ನೇ ಗುದ್ದಾಕ್ಬಿಟ್ಟಿತ್ತು ಬಸವಪ್ಪ. ಅದು ನೋಡೇ ನಮಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಗೊತ್ತಿತ್ತಲ್ಲ ಇವರಿಗೆ ಎಲ್ಲರಿಗೂ, ಹಾಗಾಗಿ ಅಲ್ಲಿ ಇರೋವಂತಹ ನೋಡ್ಕೊಳ್ಳೋರು ಪೊಲೀಸವರೆಲ್ಲ ಸಡನ್ಲಿ ಬಿಟ್ಟರು. ಇಲ್ಲಿರುವಂಥ ಜನಗಳನ್ನ ಒಬ್ಬರು ಬಿಟ್ಟಿಲ್ಲ. ಬಸವಪ್ಪನ ಯಾರು ಮೇಯಿಸ್ತಾರೆ ಅವರು ಅಷ್ಟು ಮಾತ್ರ ಒಳಗಡೆ ಬಿಟ್ಟಿದ್ದು, ಅಷ್ಟು ಜನ ಮಾತ್ರ ಒಳಗಡೆ ಬಿಟ್ಟರು. ಸೊ ನಾವು ಒಂದು ಸ್ವಲ್ಪ ಹೊತ್ತಲ್ಲೂ ನಿಂತಿದ್ವಿ, ಸ್ವಲ್ಪ ಬಿಸಿಲಾಯ್ತಲ್ವ, ಬಸವಪ್ಪಗಳನ್ನೂ ಕೂಡ ಒಳಗಡೆ ಬಿಟ್ಕೊಂಡ್ರು. ಅಷ್ಟರಲ್ಲಿ ನಾವು ಎಲ್ಲಿ ಹಾಲ್ಟಿದ್ವಿ ಆ ಜಾಗಕ್ಕೆ ಹೋದ್ವಿ ನಾವು. ಅಷ್ಟರಲ್ಲಿ ಇವತ್ತು ನೈಟ್ ಫುಲ್ಲು ಬಸವಪ್ಪಗಳು ಮಾದೇಶ್ವರ ಬೆಟ್ಟದಲ್ಲೇ ಇದ್ದು, ಅದೊಂದು ಖುಷಿಯಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಾದೇಶ್ವರ ಬೆಟ್ಟದಲ್ಲಿ ನಾವು ಹಾಲ್ಟ್ ಇದ್ದಂತಹ ಪ್ಲೇಸು.
ಇಲ್ಲೂ ಕೂಡ ಎಲ್ಲರೂ ಕೂಡ ಅಲ್ಲಿಂದ ಸುಸ್ತಾಗಿ ಬಂದಿದ್ರಲ್ವ, ಎಲ್ಲ ತಿಂಡಿ ತಿನ್ಕೊಂಡು ಮಲ್ಕೊಂಡಿದ್ದಾರೆ. ಇಲ್ಲೊಂದಷ್ಟು ಹುಲ್ಲನ್ನ ಹಸಿ ಕರ್ಕಳಿ ಬಸಪ್ಪ, ಚಿಕ್ಕಸ್ಕೆರೆ ಬಸಪ್ಪನೂ ಕೂಡ ಇಲ್ಲಿ ಇರಿಸಿದ್ದಾರೆ. ಇಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ಪಾದ ಕೇಳುವಂಥದ್ದು ಒಂದು ಸಂಪ್ರದಾಯ. ಇಲ್ಲಿ ಏನಪ್ಪ ಅಂದರೆ ನನ್ನ ಫ್ರೆಂಡ್ನ ವೀಡಿಯೋ ಮಾಡು ಅಂತ ಕೊಟ್ಟೆ, ಆದರೆ ಅವಳು ವೀಡಿಯೋ ಮಾಡಿಲ್ಲ. ನನ್ನ ಮನೆ ದೇವರಿಗೆ, ಅಪ್ಪನ ಮನೆ ದೇವರಿಗೆ ಆಗಾಗ ಹೋಗ್ಬೇಕಂತೆ ಎಲ್ಲರೂ ಕೂಡ ಹೇಳ್ತಾರೆ. ನಾನು ಹೋಗ್ತೀನಿ, ವರ್ಷಕ್ಕೊಮ್ಮೆ ಆದರೂ ಹೋಗ್ತೀನಿ. ಆ ದೇವರಿಗೆ ಏನು ಕೋಪನೋ ಏನೋ ನನಗಂತೂ ಗೊತ್ತಿಲ್ಲ. ಹಿರಿ ಮಗಳು, ನಮ್ಮ ಅಪ್ಪನ, ನಾನು ಹಿರಿ ಮಗಳಾಗಿರೋದ್ರಿಂದ ಅವ್ರು ಹೇಳಿದ್ರು ಆ ರೀತಿ. ಕೂತ್ಕೊಂಡ ತಕ್ಷಣವೇ ಅದು ಗುದ್ದಕ್ಕೆ ಶುರುವಾಗ್ಬಿಡ್ತು. ನನಗಂತೂ ತುಂಬ ಭಯ ಆಯಿತು. ಏನು ಭಯ ಪಡಬೇಡ ಕಣವ, ನೀನು ಹಿರಿ ಮಗಳಲ್ವ, ಹಾಗಾಗಿ ಆಗಾಗ ನೀನು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರಬೇಕು, ಅದಕ್ಕೆ ಅದು ಕೋಪ ಬಂದು ಗುದ್ದಿರೋದಷ್ಟೇ. ನಿನಗೆ ದೇವರು ಅಂದರೆ ಬಲಗಡೆನೇ ದೇವರು ಪಾದ ಕೊಟ್ಟು ಎಲ್ಲ ಆಶೀರ್ವಾದ ಮಾಡ್ತು ನಂತರ. ಸೊ ನಮಸ್ಕಾರ ಮಾಡಿಕೊಂಡು ಅಷ್ಟರಲ್ಲಿ ನೈಟ್ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿನ್ನದ ತೇರೆಲ್ಲ ಎಳಿಸ್ತಾರಲ್ವ, ಅಲ್ಲಿಂದ ಬಂದಿರ್ತೀವಲ್ಲ ಪಾದಯಾತ್ರೆ, ಎಲ್ಲರೂ ಸೇರಿಕೊಂಡು ಚಿನ್ನದ ತೇರನ್ನ ಎಳಿಸ್ತಾರೆ. ಹರಕೆ ಮಾಡ್ಕೊಂಡಿರೋರು ಕೂಡ ಚಿನ್ನದ ತೇರು ಎಳಿಸ್ತಾರೆ. ಸೊ ಹಾಗಾಗಿ ಬಂದು ಇಲ್ಲಿ ಚಿನ್ನದ ತೇರಿಗೆ ಒಂದ್ಸರಿ ನಮಸ್ಕಾರ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಪ್ರೆಸ್ಅಪ್ ಆಗಿ ನಾವಿಲ್ಲಿಗೆ ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಅಂದರೆ ತುಂಬ ಕ್ರೌಡ್ ಇದ್ದಾರೆ. ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಏನಪ್ಪ ಅಂತಂದರೆ ಇದು ಬೆಳಗಿನ ವೀಡಿಯೋ. ರಾತ್ರಿ ಬಂದಿದ್ದ ದಿನ ಸ್ನಾನ ಮಾಡಬಾರ್ದು ಅನ್ನೋದು ಒಂದು ವಾಡಿಕೆ ಇದೆ. ಸುಮಾರು ಜನ ಸ್ನಾನ ಮಾಡಿ ಚಿನ್ನದ ತೇರೆಲ್ಲ ಎಳಿಸ್ತಾರೆ. ಆದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಬಂದಿದ್ದ ದಿನ ದೇವ್ರ ದರ್ಶನ ಆದಮೇಲೆ ಸ್ನಾನ ಮಾಡಬಾರ್ದು. ಸೊ ಹಾಗಾಗಿ ನಾವು ಬಂದಿದ್ದ ದಿನ ಸ್ನಾನ ಮಾಡಿಲ್ಲ. ಮಾರನೇ ದಿನ, ಹೊಸ ವರ್ಷದ ದಿನ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಪರ ಮಾಡ್ತೀವಿ. ನಾವು ಪ್ಲೇಸ್ ಇದ್ದೀವಲ್ಲ, ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಪರ ಮಾಡ್ತೀವಿ. ಅವರೆಕಾಳು ಊಟ, ಒಬ್ಬಟ್ಟು, ಆ ರೀತಿ ವ್ಯವಸ್ಥೆನ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ 11:30 ಆಗಿದೆ. ಎಲ್ಲರೂ ಕೂಡ ಬೆಳಿಗ್ಗೆ ತಿಂಡಿ ಪರ ಊಟ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಬ್ಬಟ್ಟು, ಕಜ್ಜಾಯ ಎಲ್ಲನೂ ಕೂಡ ಊಟದ ವ್ಯವಸ್ಥೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಕಾಳು ಮುದ್ದೆ, ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಊರ ಕಡೆ ಹೊರಟ್ವಿ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಪಾದಯಾತ್ರೆ ಇದಾಗಿತ್ತು. ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮಹದೇಶ್ವರ ಬೆಟ್ಟಕ್ಕಂತೂ ನಾನು ಹೋದ್ಮೇಲೆ ದೇವರಂತೂ ನನಗೆ ಯಾವುದೇ ರೀತಿ ಮೋಸ ಆಗಿಲ್ಲ. ದೇವರಿಂದ ನನಗೆ ಎಷ್ಟು ಭಕ್ತಿಯಿಂದ ನಾನು ಪೂಜೆ ಮಾಡಿದ್ದೇನೋ ಅಷ್ಟೇ ಇದರಿಂದ ದೇವರು ನನಗೆ ಒಳ್ಳೇದು ಮಾಡಿದ್ದಾನೆ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನೀಗ ವಿಡಿಯೋ ಎಂಡ್ ಮಾಡ್ತೀನಿ. ಓಕೆ, ಬಾಯ್.